ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಒಬ್ರು ದೇಶದ ಪ್ರಧಾನಿ, ಮತ್ತೊಬ್ರು ಪ್ರಧಾನಿಯಾಗ್ಬೇಕು ಅಂತ ಕನಸು ಕಂಡಿರೋರು. ಒಬ್ರು ಬಿಜೆಪಿಯ ಶಕ್ತಿ, ಮತ್ತೊಬ್ರು ಕಾಂಗ್ರೆಸ್ನ ಶಕ್ತಿ. ಹಾಗಿದ್ರೆ ಮೋದಿ ಮತ್ತು ರಾಹುಲ್ ಗಾಂಧಿ ಪೈಕಿ ಯಾರು ಬೆಸ್ಟ್? ಯಾವ ವಿಚಾರದಲ್ಲಿ ಮೋದಿ ಮುಂದಿದ್ದಾರೆ, ಯಾವ ವಿಚಾರದಲ್ಲಿ ರಾಹುಲ್ ಗಾಂಧಿ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು. ಫ್ರೆಂಡ್ಸ್, ಪ್ರಧಾನಿ ಮೋದಿಗೆ 73 ವರ್ಷ ವಯಸ್ಸು, ರಾಹುಲ್ ಗಾಂಧಿಗೆ 53 ವರ್ಷ ವಯಸ್ಸು. ಸೊ ರಾಹುಲ್ ಗಾಂಧಿಗಿಂತ ಮೋದಿ 20 ವರ್ಷ ದೊಡ್ಡವರು. ಶಿಕ್ಷಣ. ಪ್ರಧಾನಿ ಮೋದಿ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಅಥವಾ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ರಾಹುಲ್ ಗಾಂಧಿ ಡೆವಲಪ್ಮೆಂಟ್ ಸ್ಟಡೀಸ್ ಅಥವಾ ಅಭಿವೃದ್ಧಿ ಅಧ್ಯಯನಗಳು ವಿಷಯದಲ್ಲಿ MPhil ಅಥವಾ ಮಾಸ್ಟರ್ ಆಫ್ ಫಿಲಾಸಫಿ ಓದಿದ್ದಾರೆ. ಇಬ್ಬರದ್ದು ಮಾಸ್ಟರ್ ಡಿಗ್ರಿ. ಕ್ಷೇತ್ರ ಮತ್ತು ಹುದ್ದೆ. ಮೋದಿ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದ ಬಿಜೆಪಿ ಸಂಸದ ಕಂ ಪ್ರಧಾನಿ. ರಾಹುಲ್ ಗಾಂಧಿ ಕೇರಳದ ವಯನಾಡು ಕ್ಷೇತ್ರದ ಕಾಂಗ್ರೆಸ್ ಸಂಸದ. ಗೆಲುವಿನ ಅಂತರ. ಮೋದಿ 2019 ಲೋಕಸಭೆ ಚುನಾವಣೆಯಲ್ಲಿ 4,79,505 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ರಾಹುಲ್ ಗಾಂಧಿ 4,31,770 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಹೆಚ್ಚು ಅಂತರದ ಗೆಲುವು ಮೋದಿದು. ಅಂದ್ಹಾಗೆ ವಾರಣಾಸಿ ಕ್ಷೇತ್ರದಲ್ಲಿ ಮತದಾನ ಮಾಡಿದ್ದ ಒಟ್ಟು ಮತದಾರರಲ್ಲಿ 45.22% ಜನ ಮೋದಿಗೆ ಓಟ್ ಹಾಕಿ ಗೆಲ್ಲಿಸಿದ್ರು. ವಯನಾಡು ಕ್ಷೇತ್ರದಲ್ಲಿ ಮತದಾನ ಮಾಡಿದ್ದ ಒಟ್ಟು ಮತದಾರರಲ್ಲಿ 39.53% ಜನ ರಾಹುಲ್ಗೆ ಓಟ್ ಹಾಕಿ ಗೆಲ್ಲಿಸಿದ್ರು. ಚುನಾವಣಾ ಅನುಭವ. ಮೋದಿ 2002ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ ಶಾಸಕರಾಗಿ, 4 ಬಾರಿಯೂ ಗುಜರಾತ್ ಸಿಎಂ ಆಗಿ, 2 ಸಲ ಸಂಸದರಾಗಿ, 2 ಸಲವೂ ಪ್ರಧಾನಿಯಾಗಿದ್ದಾರೆ. ರಾಹುಲ್ ಗಾಂಧಿ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಸಲ ಸಂಸದರಾಗಿದ್ದಾರೆ. ಹೆಚ್ಚು ಅನುಭವ ಇರೋದು ಮೋದಿಗೆ. ಕ್ರಿಮಿನಲ್ ಕೇಸ್. ಪ್ರಧಾನಿ ಮೋದಿ ತಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ 5 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇದರಲ್ಲಿ 4 ಕೇಸ್ಗಳು ಮಾನಹಾನಿಗೆ ಸಂಬಂಧಿಸಿದ್ರೆ, 1 ಕೇಸ್ ಮೋಸ, ನಂಬಿಕೆ ದ್ರೋಹಕ್ಕೆ ಸಂಬಂಧಿಸಿದ್ದು. ಸೊ ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋದು ರಾಹುಲ್ ಗಾಂಧಿ ವಿರುದ್ಧ ಅಂತರ್ಥ. ಪತ್ನಿ ಅಥವಾ ಕುಟುಂಬ. ಪ್ರಧಾನಿ ಮೋದಿಯ ಪತ್ನಿ ಹೆಸರು ಜಶೋದಾ ಬೆನ್. ಆದ್ರೆ ಇಬ್ಬರು ಪರಸ್ಪರ ದೂರವಿದ್ದಾರೆ. ರಾಹುಲ್ ಗಾಂಧಿಗೆ ಮದುವೆಯಾಗಿಲ್ಲ. ವೈಯಕ್ತಿಕ ವಾಹನ. ಪ್ರಧಾನಿ ಮೋದಿ ಬಳಿ ವೈಯಕ್ತಿಕ ಕಾರ್ ಆಗಲಿ ಅಥವಾ ಬೇರೆ ವಾಹನಗಳಾಗಲಿ ಇಲ್ಲ. ರಾಹುಲ್ ಗಾಂಧಿ ಬಳಿಯೂ ವೈಯಕ್ತಿಕ ವಾಹನಗಳಿಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ. ಚಿನ್ನಾಭರಣ. ಪ್ರಧಾನಿ ಮೋದಿ ಬಳಿ 45 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 1.13 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಬಳಿ 333 ಗ್ರಾಂ ಚಿನ್ನವಿದೆ. ಇದರ ಮೌಲ್ಯ 2.91 ಲಕ್ಷ. ಚಿನ್ನಾಭರಣಗಳ ವಿಚಾರದಲ್ಲಿ ರಾಹುಲ್ ಗಾಂಧಿ ಮುಂದಿದ್ದಾರೆ. ಕೃಷಿ ಭೂಮಿ. ಪ್ರಧಾನಿ ಮೋದಿ ಬಳಿ ಯಾವುದೇ ರೀತಿಯ ಕೃಷಿ ಭೂಮಿಯಾಗ್ಲಿ, ಜಮೀನಾಗಲಿ ಇಲ್ಲ. ರಾಹುಲ್ ಗಾಂಧಿ ಬಳಿ ದೆಹಲಿಯಲ್ಲಿ 2.34 ಎಕರೆಯಷ್ಟು ಜಮೀನು ಇದೆ. ಇದರ ಮೌಲ್ಯ 1.32 ಕೋಟಿ. ಜಮೀನಿನ ವಿಚಾರದಲ್ಲೂ ರಾಹುಲ್ ಗಾಂಧಿ ಮುಂದಿದ್ದಾರೆ. ಕೃಷಿಯೇತರ ಭೂಮಿ. ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರ ಬಳಿಯೂ ಕೃಷಿಯೇತರ ಭೂಮಿ ಇಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್. ವಾಣಿಜ್ಯ ಕಟ್ಟಡ. ಪ್ರಧಾನಿ ಮೋದಿ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ರಾಹುಲ್ ಗಾಂಧಿ ಬಳಿ ಹರಿಯಾಣದ ಗುರುಗ್ರಾಮದಲ್ಲಿ 5,838 ಸ್ಕ್ವೇರ್ ಫೀಟ್ನಷ್ಟು ಕಮರ್ಷಿಯಲ್ ಸ್ಪೇಸ್ ಇದೆ. ಇದರ ಮೌಲ್ಯ 8.75 ಕೋಟಿ ರೂಪಾಯಿ. ಸೊ ವಾಣಿಜ್ಯ ಕಟ್ಟಡಗಳ ವಿಚಾರದಲ್ಲೂ ರಾಹುಲ್ ಗಾಂಧಿ ಮುಂದಿದ್ದಾರೆ. ವಸತಿ ಕಟ್ಟಡ ಅಥವಾ ಮನೆ. ಪ್ರಧಾನಿ ಮೋದಿ ಬಳಿ ಸ್ವಂತ ಮನೆ ಇಲ್ಲ. ತಂದೆ ತಾಯಿಯಿಂದ ಅನುವಂಶೀಯವಾಗಿ ಬಂದ ಮನೆಯ ಪಾಲನ್ನ ಕೂಡ ದಾನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬಳಿಯೂ ಸ್ವಂತ ಮನೆ ಇಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್. ಒಟ್ಟು ಆಸ್ತಿ. ಪ್ರಧಾನಿ ಮೋದಿ ತಮ್ಮ ಆಸ್ತಿ 2.51 ಕೋಟಿ ಅಂತ 2019 ಲೋಕಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ರು.
ರಾಹುಲ್ ಗಾಂಧಿ ತಮ್ಮ ಆಸ್ತಿ 15.88 ಕೋಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು. ಸೊ ಮೋದಿಗಿಂತ ರಾಹುಲ್ ಗಾಂಧಿ 5-6 ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ. ಆಸ್ತಿಯ ದೊಡ್ಡ ಪಾಲು. ಪ್ರಧಾನಿ ಮೋದಿ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ನಲ್ಲಿ ಇಟ್ಟಿರುವ ಫಿಕ್ಸ್ಡ್ ಡೆಪಾಸಿಟ್, ಆರ್ಡಿ ಮುಂತಾದವುಗಳದ್ದು. 1,27,00,000 ರೂಪಾಯಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ರಾಹುಲ್ ಗಾಂಧಿ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 8.75 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಆದಾಯ. ಪ್ರಧಾನಿ ಮೋದಿಯ ವಾರ್ಷಿಕ ಆದಾಯ 19.92 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ 1.66 ಲಕ್ಷ, ದಿನಕ್ಕೆ 5,500 ಆಗುತ್ತೆ. ರಾಹುಲ್ ಗಾಂಧಿಯ ವಾರ್ಷಿಕ ಆದಾಯ 1.11 ಕೋಟಿ ರೂಪಾಯಿ. ಅಂದ್ರೆ ತಿಂಗಳಿಗೆ 9.25 ಲಕ್ಷ, ದಿನಕ್ಕೆ 30,000 ಆಗುತ್ತೆ. ಹೆಚ್ಚು ಆದಾಯ ಬರ್ತಿರೋದು ರಾಹುಲ್ ಗಾಂಧಿಗೆ. ಸಾಲ ಮಾಡಿರೋದು. ಪ್ರಧಾನಿ ಮೋದಿ ಯಾವುದೇ ರೀತಿಯ ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿಲ್ಲ. ರಾಹುಲ್ ಗಾಂಧಿ ಹೆಸರಲ್ಲಿ 72 ಲಕ್ಷ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಇದೆ. ಹೆಚ್ಚು ಸಾಲ ಮಾಡಿರೋದು ಕೂಡ ರಾಹುಲ್ ಗಾಂಧಿನೇ. ಜಾತಿ ಅಥವಾ ಸಮುದಾಯ. ಪ್ರಧಾನಿ ಮೋದಿ ಹಿಂದೂ ಧರ್ಮದ ಮೋದ್ಘಾಂಚಿ ತೇಲಿ ಸಮುದಾಯದವರು. ಸಾಮಾನ್ಯವಾಗಿ ಈ ಸಮುದಾಯದವರು ಎಣ್ಣೆ ತೆಗೆದು ಮಾರುವ ಕೆಲಸ ಮಾಡ್ತಾರೆ. ಇದು ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗ ಕೆಟಗರಿಯಲ್ಲಿ ಬರುತ್ತೆ. ಆದ್ರೆ ಉನ್ನತ ಜಾತಿಗೆ ಸೇರಿರೋ ಮೋದಿ ಒಬಿಸಿ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಈ ಹಿಂದೆ ಕೆಲವರು ಆರೋಪಿಸಿದ್ರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಧರ್ಮದ ಬಗ್ಗೆಯೂ ಆರೋಪ ಇದೆ. ರಾಹುಲ್ ಗಾಂಧಿ ತಾವು ಹಿಂದೂ ಧರ್ಮದ ಕಾಶ್ಮೀರಿ ಬ್ರಾಹ್ಮಣ ಅಂತ ಅರ್ಚಕರೊಬ್ಬರಿಗೆ ಹೇಳಿದ್ದುಂಟು. ಆದ್ರೆ ಇವರ ತಾಯಿ ಕ್ರಿಶ್ಚಿಯನ್. ಅಜ್ಜ ಫಿರೋಜ್ ಗಾಂಧಿ ಅರ್ಧ ಪಾರ್ಸಿ ಮತ್ತು ಅರ್ಧ ಮುಸ್ಲಿಂ ಅನ್ನೋದು ಕೆಲವರ ಆರೋಪ. ಸೊ ಫ್ರೆಂಡ್ಸ್, ಇದಿಷ್ಟು ಮೋದಿ ಮತ್ತು ರಾಹುಲ್ ಗಾಂಧಿ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಮೋದಿ ಮುಂದಿದ್ದಾರೆ, ಯಾವ ವಿಚಾರದಲ್ಲಿ ರಾಹುಲ್ ಗಾಂಧಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ನಾಯಕ ಅನ್ಸುತ್ತೆ, ಯಾರು ಮುಂದಿನ ಪ್ರಧಾನಿ ಆಗ್ಬೇಕು ಅನ್ಸುತ್ತೆ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.